ಸ್ನೇಹಿತರೆ, ಮೊಬೈಲ್ ಅಥವಾ ಟ್ಯಾಬ್ಲೆಟಲ್ಲಿ ಯಾವ ರೀತಿಯಾಗಿ ನಾವು ಕನ್ನಡ ಟೈಪ್ ಮಾಡೋಕ್ಕೆ ಜಸ್ಟ್ ಕನ್ನಡ ಅಥವಾ ಜಿಬೋರ್ಡ್ ಆ್ಯಪ್ ಬೇಕೋ ಅದೇ ರೀತಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಟೈಪ್ ಮಾಡೋಕ್ಕೂ ಕೂಡ ಒಂದು ಸಾಫ್ಟ್ವೇರ್ ಅವಶ್ಯಕತೆ ಇದೆ. ಆ ಸಾಫ್ಟ್ವೇರ್ ಆ್ಯಪ್ ಯಾವುದಪ್ಪ ಅಂದರೆ ನುಡಿ. ನುಡಿ ಸಾಫ್ಟ್ವೇರನ್ನು ಇವತ್ತು ಡೌನ್ಲೋಡು ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ, ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಯಾವುದು ಸೇಫು ಮತ್ತು ಯಾವುದು ಅಪ್ಡೇಟ್ ವರ್ಸನ್, ಲೇಟೆಸ್ಟ್ ವರ್ಸನ್ ಯಾವುದು ಅಂತ ಇವತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಗೂಗಲಲ್ಲಿ ಬಂದು ಟೈಪ್ ಮಾಡಬೇಕು ಕ ಗ ಪ. ನೋಡಿ, ಕ ಗ ಪ ಕನ್ನಡ ಗಣಕ ಪರಿಷತ್ತು ಇದು ಆಗುತ್ತೆ. ಶಾರ್ಟಲ್ಲಿ ಕ ಗ ಪ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಇವರ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಒಂದು ಲಿಂಕ್ ಏನು ನೀವು ನೋಡ್ತಾ ಇದ್ದೀರಲ್ಲ, kagapa.in ಅಂತ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಕನ್ನಡ ಗಣಕ ಪರಿಷತ್ತು ಇವರ ಅಧಿಕೃತವಾದಂಥ ವೆಬ್ಸೈಟು ಓಪನ್ ಆಗುತ್ತೆ. ಇವರೇ ಈ ನುಡಿ ಸಾಫ್ಟ್ವೇರ್ ಅಪ್ಡೇಟು ಮತ್ತು ಪಬ್ಲಿಷ್ ಮಾಡುವಂತಹ ರೈಟ್ಸನ್ನು ಹೊಂದಿದ್ದಾರೆ. ಈ ವೆಬ್ಸೈಟಿಂದ ನೀವು ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ. ಬೇರೆ ಯಾವುದೇ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡು ಹೋದರೆ ಅದು ಸೇಫ್ ಆಗಿರಲ್ಲ. ಈ ರೀತಿಯಾದಂಥ ಇವರ ವೆಬ್ಸೈಟ್ ಇದೆ. ಇದು ಯಾವಾಗ ಪರಿಚಯ ಆಯಿತು, ಇದರ ಬೆಳವಣಿಗೆ ಮತ್ತು ಹೆಚ್ಚಿನ ಮಾಹಿತಿನ ಇಲ್ಲಿ ನೀವು ಪರಿಚಯ ಈ ಟ್ಯಾಬ್ ಇದೆಯಲ್ಲ, ಇಲ್ಲಿ ಹೆಚ್ಚಿನ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿನ ನೋಡ್ಬೋದು. ನೀವು ನೋಡಿ, ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ, ಮುಖ್ಯ ಪಾಯಿಂಟ್ಗಳು ಇವೆಲ್ಲವೂ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತವೆ. ಇದಾದ ನಂತರ ಇಲ್ಲಿ ನಿಮಗೆ ಸೈಡಲ್ಲಿ ನೋಡೋಕ್ಕೆ ಸಿಗುತ್ತೆ ಉಚಿತ ತಂತ್ರಾಂಶಗಳು. ಇವಾಗ ಲೇಟೆಸ್ಟ್ ವರ್ಸನ್ ಯಾವುದಪ್ಪ ಅಂದರೆ ಬಹುಭಾಷಾ ನುಡಿ 6.5, ಮಲ್ಟಿ ನುಡಿ 6.5 ಅಂತ ಇದೆ. ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನುಡಿ ಸಾಫ್ಟ್ವೇರು ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದ ನಂತರ ಇದಕ್ಕೆ ಓಪನ್ ಮಾಡಬೇಕು. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಮಲ್ಟಿ ನುಡಿ ಸೆಟಪ್ EXE ಅಂತ, ಇಲ್ಲಿ ಎಸ್ ಅಂತ ಕೊಡಬೇಕು. ನಿಮಗೆ ಬಹುಶಃ ಇದು ಕಾಣಿಸ್ತಿಲ್ಲ. ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಇರುತ್ತೆ. ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಇದ್ರ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಫೋಲ್ಡರ್ ಕ್ರಿಯೇಷನ್ಗೆ ನೆಕ್ಸ್ಟ್ ಶಾರ್ಟ್ಕಟ್ಟು ಕ್ರಿಯೇಟ್ ಎ ಡೆಸ್ಕ್ಟಾಪ್ ಶಾರ್ಟ್ಕಟ್ಟು. ಈ ಡೆಸ್ಕ್ಟಾಪಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಡೆಸ್ಕ್ಟಾಪಲ್ಲಿ ಈ ರೀತಿಯಾದಂಥ ಶಾರ್ಟ್ಕಟ್ ಒಂದು ಇದು ನುಡಿದು ಬೇಕಂತಂದರೆ ಇಲ್ಲಿ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇದು ಇನ್ಸ್ಟಾಲ್ ಆಗುತ್ತೆ. ನೋಡಿ, ಇಲ್ಲಿ ಶೋ ಆಯ್ತಾ ನಿಮಗೆ ಮಲ್ಟಿ ನುಡಿ ಮಲ್ಟಿ ಲ್ಯಾಂಗ್ವೇಜ್ ನುಡಿ 6.5 ಅಂತಿದೆಯಲ್ಲ, ಈ ರೀತಿಯಾದಂಥ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಆಯಿತು. ಸ್ನೇಹಿತರೆ, ಈ ರೀತಿಯಾಗಿ ನಾವು ನುಡಿ ಸಾಫ್ಟ್ವೇರನ್ನು ನಿಮ್ಮ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪಲ್ಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ಕಲ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದನ್ನು MS ವರ್ಡಲ್ಲಾಗಲಿ ಬೇರೆ ಯಾವುದೇ ರೈಟಿಂಗ್ ಸಾಫ್ಟ್ವೇರಲ್ಲಿ ಅದನ್ನು ಎನೇಬಲ್ ಮಾಡಿ ಟೈಪ್ ಮಾಡೋದು ಹೇಗಂತ ನೋಡೋಣ. ಸ್ನೇಹಿತರೆ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದ.